ಒಂದು ಮರದಿಂದ 4 ಮೂರ್ತಿಗಳನ್ನು ಮಾಡೋದಿಲ್ಲ. ಪ್ರತ್ಯೇಕವಾಗಿ ಜಗನ್ನಾಥ ಸ್ವಾಮಿಗೆ ಒಂದು ಮರ, ಬಲಭದ್ರನಿಗೆ ಒಂದು ಮರ, ಸುಭದ್ರೆಗೆ ಇನ್ನೊಂದು ಮರ, ಸುದರ್ಶನ ಚಕ್ರಕ್ಕೆ ಒಂದು ಮರ, ಹೀಗೆ 4 ವಿಭಿನ್ನವಾದ ದಾರುಬ್ರಹ್ಮ ಮರಗಳನ್ನು ಹುಡುಕಲಾಗುತ್ತೆ. ಪ್ರತಿಯೊಂದಕ್ಕೂ ಸಹ ತನ್ನದೇ ಆದ ವಿಶೇಷವಾದ ಲಕ್ಷಣಗಳಿರ್ತವೆ. ಈಗ ಭಗವಂತನ ಹೊಸ ದೇಹ ಸಿಕ್ಕಿದೆ. ಆದರೆ ಆ ಮರವನ್ನು ಸಾಮಾನ್ಯ ಮರದಂತೆ ಕಡಿಯೋದಿಲ್ಲ. ಕಡಿಯೋ ಮೊದಲು ಅದನ್ನು ದೇವರಂತೆ ಪೂಜಿಸಲಾಗುತ್ತೆ. ಮರದ ಸುತ್ತ ಯಜ್ಞವನ್ನು ನಡೆಸಲಾಗುತ್ತೆ. ಮರವನ್ನು ಅಲಂಕಾರ ಮಾಡಲಾಗುತ್ತೆ. ಏಕೆಂದರೆ ಇನ್ನೇನು ಕೆಲವು ದಿನಗಳಲ್ಲಿ ಅದೇ ಮರ ಜಗನ್ನಾಥ ಸ್ವಾಮಿಯ ರೂಪವನ್ನು ಪಡೆಯಲಿದೆ. ಆಗ ಮರವನ್ನು ಕಡಿಯುವಂತಹ ಕ್ಷಣ ಬರುತ್ತೆ. ಆದರೆ ಮೊದಲ ಹೊಡೆತವನ್ನು ಕಬ್ಬಿಣದ ಕೊಡಲಿಯಿಂದ ಮಾಡೋದಿಲ್ಲ. ಮೊದಲು ಚಿನ್ನದ ಕೊಡಲಿಯಿಂದ ಸಾಂಕೇತಿಕವಾಗಿ ಮರವನ್ನು ಸ್ಪರ್ಶಿಸಲಾಗುತ್ತೆ. ನಂತರ ಬೆಳ್ಳಿಯ ಕೊಡಲಿಯಿಂದ ಸಾಂಕೇತಿಕವಾಗಿ ಮರವನ್ನು ಮತ್ತೊಮ್ಮೆ ಸ್ಪರ್ಶಿಸಲಾಗುತ್ತೆ. ಕೊನೆಯಲ್ಲಿ ಕಬ್ಬಿಣದ ಕೊಡಲಿಯಿಂದ ಮರವನ್ನು ಕಡಿಯಲಾಗುತ್ತೆ. ಈ 3 ಹಂತಗಳು ದೈವತ್ವ, ಪಾವಿತ್ರ್ಯ ಮತ್ತು ಮಾನವನ ಸೇವೆಯನ್ನು ಸಂಕೇತಿಸುತ್ತವೆ ಎನ್ನುವಂತಹ ನಂಬಿಕೆ ಇದೆ. ಮರ ನೆಲಕ್ಕೆ ಉರುಳಿದ ಕ್ಷಣ ಯಾರೂ ಸಂಭ್ರಮ ಪಡೋದಿಲ್ಲ. ಎಲ್ಲರೂ ಮೌನವಾಗಿ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ನಂತರ ಆ ಪವಿತ್ರವಾದ ಮರವನ್ನು ವಿಶೇಷವಾದ ರಥದಲ್ಲಿ ಪುರಿಯ ದೇವಾಲಯಕ್ಕೆ ತರಲಾಗುತ್ತೆ. ಮಾರ್ಗದ ಉದ್ದಕ್ಕೂ ಸಾವಿರಾರು ಭಕ್ತರು ಜೈ ಜಗನ್ನಾಥ ಎನ್ನುವಂತಹ ಘೋಷಣೆಯನ್ನು ಕೂಗ್ತಾರೆ. ಅದು ಬರಿಯ ಮರವಲ್ಲ, ಸ್ವತಃ ಜಗನ್ನಾಥ ಸ್ವಾಮಿಯ ಹೊಸ ದೇಹ ಪುರಿಯತ್ತ ಬರುತ್ತಿದೆ. ಪುರಿಯ ಜಗನ್ನಾಥ ದೇವಾಲಯದ ಒಳಗೆ ಒಂದು ಪವಿತ್ರವಾದ ಸ್ಥಳ ಇದೆ. ಅದನ್ನು ಕೊಯ್ಲಿ ವೈಕುಂಠ ಅಂತ ಕರೀತಾರೆ. ಸಾಮಾನ್ಯ ಭಕ್ತರಿಗೆ ಅಲ್ಲಿ ಪ್ರವೇಶ ಇಲ್ಲ. ಅಲ್ಲಿ ವಿಶೇಷ ಶಿಲ್ಪಿಗಳು ಅನೇಕ ತಲೆಮಾರುಗಳಿಂದ ಬಂದಿರುವ ಸಂಪ್ರದಾಯದ ಪ್ರಕಾರ ಹೊಸ ಮೂರ್ತಿಗಳನ್ನು ಕೆತ್ತೋದಕ್ಕೆ ಆರಂಭ ಮಾಡ್ತಾರೆ. ಯಾವುದೇ ಆಧುನಿಕ ಯಂತ್ರಗಳ ಸಹಾಯವಿಲ್ಲದೆ ಕೇವಲ ಸಾಂಪ್ರದಾಯಿಕ ಉಪಕರಣಗಳು, ಮಂತ್ರೋಚ್ಚಾರಣೆ ಮತ್ತು ಶುದ್ಧವಾದ ಭಕ್ತಿಯ ಮೂಲಕ ಮೂರ್ತಿಗಳನ್ನು ಕೆತ್ತೋದಕ್ಕೆ ಆರಂಭಿಸ್ತಾರೆ. ದಿನದಿಂದ ದಿನಕ್ಕೆ ಆ ಮರದಲ್ಲಿ ಜಗನ್ನಾಥ ಸ್ವಾಮಿಯ ರೂಪ ಮೂಡತೊಡಗತ್ತೆ. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ದೇವಶಿಲ್ಪಿಯಾದ ವಿಶ್ವಕರ್ಮ ಮೂರ್ತಿಯನ್ನು ಕೆತ್ತಿ ಪೂರ್ಣಗೊಳಿಸುವ ಮುನ್ನ ರಾಜನು ಬಾಗಿಲನ್ನು ತೆರೆದ ಕಾರಣ ಮೂರ್ತಿಗಳು ಅಪೂರ್ಣವಾಗಿಯೇ ಉಳಿದವು ಎಂದು ಹೇಳಲಾಗತ್ತೆ. ಆದರೆ ಜಗನ್ನಾಥ ಸ್ವಾಮಿ ಅದೇ ಅಪೂರ್ಣವಾದ ರೂಪದಲ್ಲಿ ಪೂಜಿಸಲ್ಪಡಲು ಇಚ್ಛಿಸುತ್ತಾನೆ. ಅದರ ಅರ್ಥ ಭಗವಂತ ಸಂಪೂರ್ಣತೆಯನ್ನು ದೇಹದಲ್ಲಿ ಅಲ್ಲ, ಭಕ್ತಿಯಲ್ಲಿ ಕಾಣ್ತಾನೆ. ಒಂದು ನಿರ್ದಿಷ್ಟವಾದ ರಾತ್ರಿ ಪುರಿ ನಗರದಲ್ಲಿ ವಿಶಿಷ್ಟವಾದ ವಾತಾವರಣ ನಿರ್ಮಾಣವಾಗುತ್ತೆ. ಜನರು ಭಕ್ತಿಯಿಂದ ಕಾಯ್ತಾರೆ. ದೇವಾಲಯದ ಮುಖ್ಯ ಬಾಗಿಲುಗಳನ್ನು ಮುಚ್ಚಲಾಗುತ್ತೆ. ಒಳಗೆ ಕೆಲವು ಹಿರಿಯ ದೈತಾಪತಿ ಸೇವಕರಿಗೆ ಮಾತ್ರ ಪ್ರವೇಶ ಇರುತ್ತೆ. ಹೊರಗಿರುವ ಲಕ್ಷಾಂತರ ಭಕ್ತರು ಮೌನವಾಗಿ ಜಪ ಮಾಡ್ತಾರೆ. ಹಳೆಯ ಮೂರ್ತಿಗಳ ಒಳಗೆ ಬ್ರಹ್ಮ ಪದಾರ್ಥ ಎನ್ನುವಂತಹ ಒಂದು ದಿವ್ಯವಾದ ಅಂಶ ಇರುತ್ತೆ. ಈ ಬ್ರಹ್ಮ ಪದಾರ್ಥ ಇಂದಿಗೂ ಸಹ ಪುರಿಯ ಅತ್ಯಂತ ದೊಡ್ಡ ರಹಸ್ಯವಾಗಿದೆ. ದೇವಾಲಯದ ಆಡಳಿತವೂ ಸಹ ಅದರ ನಿಜ ಸ್ವರೂಪ ಹೇಗಿರುತ್ತೆ ಎನ್ನುವಂತಹ ವಿಷಯವನ್ನು ಇನ್ನೂ ತನಕ ಬಹಿರಂಗಪಡಿಸಿಲ್ಲ. ಕೆಲವು ಜನಪ್ರಿಯವಾದ ನಂಬಿಕೆಗಳ ಪ್ರಕಾರ ಅದು ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ಹೃದಯವಾಗಿರಬಹುದು ಎಂದು ಹೇಳಲಾಗುತ್ತೆ. ಇನ್ನೂ ಕೆಲವರು ಅದು ದಿವ್ಯವಾದ ಚೇತನ ಎಂದು ನಂಬುತ್ತಾರೆ. ಆದರೆ ಇವು ಕೇವಲ ನಂಬಿಕೆಗಳು ಮಾತ್ರ. ನಿಜವಾದ ರಹಸ್ಯ ಇಂದಿಗೂ ಸಹ ರಹಸ್ಯವಾಗಿಯೇ ಹುದುಗಿದೆ. ಬ್ರಹ್ಮ ಪದಾರ್ಥವನ್ನು ಹೊಸ ಮೂರ್ತಿಗೆ ವರ್ಗಾವಣೆ ಮಾಡುವಂತಹ ಸಮಯದಲ್ಲಿ ದೈತಾಪತಿ ಸೇವಕರ ಕಣ್ಣುಗಳನ್ನು ಬಟ್ಟೆಯಿಂದ ಕಟ್ಟಲಾಗುತ್ತೆ. ಕೈಗಳಿಗೂ ಸಹ ಬಟ್ಟೆಯನ್ನು ಸುತ್ತಲಾಗುತ್ತೆ. ಯಾಕೆಂದರೆ ಆ ದಿವ್ಯವಾದ ಅಂಶವನ್ನು ಮಾನವನ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅವರು ಸ್ಪರ್ಶದ ಮೂಲಕ ಅದನ್ನು ಹಳೆಯ ಮೂರ್ತಿಯಿಂದ ಹೊಸ ಮೂರ್ತಿಗೆ
ವರ್ಗಾಯಿಸುತ್ತಾರೆ. ಆ ಕ್ಷಣದಲ್ಲಿ ದೇವಾಲಯದ ಒಳಗೆ ಸಂಪೂರ್ಣವಾದ ಮೌನ ಆವರಿಸಿರುತ್ತೆ. ಬ್ರಹ್ಮ ಪದಾರ್ಥವನ್ನು ಹೊಸ ಮೂರ್ತಿಯ ಒಳಗೆ ಇರಿಸಿದ ಕ್ಷಣದಿಂದ ಆ ಮರದ ಮೂರ್ತಿ ಸಾಮಾನ್ಯವಾದ ಮೂರ್ತಿಯಾಗಿರೋದಿಲ್ಲ. ಅದು ಜಗನ್ನಾಥ ಸ್ವಾಮಿಯ ಹೊಸ ದೇಹವಾಗತ್ತೆ. ಈ ಕ್ಷಣವನ್ನು ಅತ್ಯಂತ ಪವಿತ್ರವಾದ ಕ್ಷಣ ಅಂತ ಪರಿಗಣಿಸಲಾಗತ್ತೆ. ಈಗ ಹಳೆಯ ಮೂರ್ತಿಗಳಿಗೆ ವಿದಾಯವನ್ನು ಹೇಳುವಂತಹ ಸಮಯ. ಅವುಗಳನ್ನು ಕೊಯ್ಲಿ ವೈಕುಂಠದಲ್ಲಿಯೇ ಗೌರವದಿಂದ ಮತ್ತು ಭಕ್ತಿಯಿಂದ ಸಮಾಧಿ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ದೈತಾಪತಿ ಸೇವಕರು ತಮ್ಮ ಕುಟುಂಬದ ಸದಸ್ಯರು ನಿಧನವಾದ ಸಂದರ್ಭದಲ್ಲಿ ಮಾಡುವಂತೆ ಶೋಕಾಚರಣೆಯನ್ನು ಮಾಡ್ತಾರೆ. ಕೆಲವು ದಿನಗಳವರೆಗೆ ಅವರು ವಿಶೇಷವಾದ ನಿಯಮಗಳನ್ನು ಪಾಲನೆ ಮಾಡ್ತಾರೆ. ಇದು ಭಗವಂತನ ಹಳೆಯ ದೇಹಕ್ಕೆ ಸಲ್ಲಿಸುವಂತಹ ಗೌರವ. ಕೆಲವು ದಿನಗಳ ನಂತರ ಹೊಸ ಮೂರ್ತಿಗಳಿಗೆ ಬಣ್ಣ ಹಚ್ಚಲಾಗುತ್ತೆ. ನಂತರ ಆ ಮೂರ್ತಿಗಳ ಕಣ್ಣುಗಳನ್ನು ಕೊನೆಯದಾಗಿ ಚಿತ್ರಿಸಲಾಗುತ್ತೆ. ಅದೇ ಕ್ಷಣದಲ್ಲಿ ಜಗನ್ನಾಥ ಸ್ವಾಮಿ ಹೊಸ ರೂಪದಲ್ಲಿ ಮೊದಲ ಬಾರಿಗೆ ಲೋಕವನ್ನು ನೋಡ್ತಾನೆ. ದೇವಾಲಯದ ಬಾಗಿಲನ್ನು ತೆರೆಯುತ್ತಿದ್ದ ಹಾಗೆ ಲಕ್ಷಾಂತರ ಭಕ್ತರು ತಮ್ಮ ಪ್ರಿಯ ಜಗನ್ನಾಥನ ಹೊಸ ರೂಪವನ್ನು ದರ್ಶನ ಮಾಡ್ತಾರೆ.